ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿವಾಗ ಆ್ಯಕ್ಚುಲಿ ಜಿಮ್ಮಿಗೆ ಹೊರಡ್ತಾ ಇದ್ದೇವೆ. ಯಾಕೆಂದರೆ ರೀಸೆಂಟ್ಲಿ ನಂದು ತುಂಬ ವೆಯ್ಟ್ ಗೇನ್ ಆಗಿದೆ. ಅಂದರೆ ನಾವು ಈ ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಜಿಮ್ಮಿಗೆ ಹೋಗಲಿಕ್ಕೆ, ನಾನು ಮತ್ತು ಪ್ರಜ್ವಲ್. ಬಟ್ ಸಮ್ ರೀಸನ್ಸಿಗೆ ಅದು ಅಲ್ಲಿಗೆ ಬ್ರೇಕ್ ಆಯಿತು. 1 ಮಂತ್ ಮಾತ್ರ ಹೋಗಿದ್ವಿ. 2 ಮಂತ್ಸ್ ಸಮ್ ಹೆಲ್ತ್ ರೀಸನ್ಸಿಗೆ ನಮಗೆ ಅದು ಬ್ರೇಕ್ ಆಯಿತು. ಇದು ನನ್ನ ವೇಟ್ ತುಂಬ ಗೇನ್ ಆದ ಕಾರಣ ನಾನು ರೀಸೆಂಟ್ ಒಂದು ಮದುವೆಗೆ ಹೋದಾಗ ಎಲ್ಲರೂ ಕೂಡ ದಪ್ಪಾಗಿದ್ದಿ ಅಂತ ಹೇಳಿ ನನಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಯ್ತು. ಸೊ ಆದಷ್ಟು ಬೇಗ ಜಿಮ್ಮಿಗೆ ಜಾಯ್ನ್ ಆದೆ. ಫ್ಯೂ ಡೇಸ್ ಇಂದ ಹೋಗ್ತಾ ಇದ್ದೇವೆ ಆಲ್ರೆಡಿ. ನನ್ನ ಜೊತೆ ಪ್ರಜ್ವಲ್ಸ್ ಸಂಕುಸ್ ಜಾಯ್ನ್ ಆಗಿದ್ದಾರೆ. ಅವರು ವೇಟ್ ಗೇನ್ ಮಾಡ್ಲಿಕ್ಕೆ, ನಾನು ವೇಟ್ ಲೂಸ್ ಮಾಡ್ಲಿಕ್ಕೆ. ಸ್ಪೆಷಲ್ ಏನಂದ್ರೆ, ಈಗ ಜಿಮ್ಮಿಗೆ ಹೋಗಿ ಬಂದ್ಮೇಲೆ ಏನೋ ಒಂದು ರೆಸಿಪಿ ನಾನು ಪ್ಲಾನ್ ಮಾಡಿದ್ದೇನೆ, ಅದು ಮಾಡುವ. ಸೊ ನಾವೀಗ ಹೊರಡುವ ಜಿಮ್ಮಿಗೆ. ನೋಡಿ, ಇವ್ರು ಜಿಮ್ಗೆ ಅವ್ರಿಗೆ ರೆಡಿ ಆಗ್ತಿದ್ದಾರೆ. ಅವ್ರ ಔಟ್ಫಿಟ್ ಅಷ್ಟು ಸಾಕು. ನಿನ್ನೆ ವರ್ಕೌಟಿನ ಎಫೆಕ್ಟ್ ತುಂಬಾ ಹೈ ಇದೆ. ಇಬ್ಬರಿಗಂತಲ್ಲ, ಮೂವರಿಗೂ ಪೇನ್ ಮೇಲೆ ಪೇನ್. ನಂಗಿಲ್ಲ, ನಂದು ಸ್ಟೀಲ್ ಬಾಡಿ. ಸುಮ್ನೆ ಡೌನ್ ನನ್ನ muscle ಮಾಡುದು. memory ಪೇನ್ restore ಮಾಡಿ. ಬೆಳಗಿಂದ ಹೇಳ್ತಾ ಇದ್ರು. ಇವಾಗ ಸಂಕುಸ್ ಆಕ್ಚುಲಿ ಪೇನ್ ಅಂತ ಹೇಳ್ತಾ ಇದ್ದಾರೆ. ಕೊಟ್ರೆ ಸತ್ತೇ ಓಕೆ, ಜಿಮ್ ಎಲ್ಲ ಮುಗಿಸಿ ಬಂದಾಯ್ತು. ಬಂದೆಲ್ಲ ಫ್ರೆಶ್ ಅಪ್ ಆಗಿ ಒಂದು ಜಸ್ಟ್ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಇಮಿಡಿಯೇಟ್ಲಿ ರೆಸಿಪಿ ಹೇಳಿದ್ದೆಲ್ಲ ಹೋಗ್ಬೇಕಾದ್ರೆ ಆ ರೆಸಿಪಿ ಮಾಡುವ. ಅದ್ರ ಹೆಸರು ಚಕ್ಕುಳಿ ಮಸಾಲ. ಅಂದ್ರೆ ಈಗ ಕಾಸರಗೋಡ್ನಲ್ಲಿ ಒಂದು ರನ್ನಿಂಗ್ ಓಡ್ತಿರೋ ಒಂದು ಎಂತ ಸ್ನಾಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಏನೆಲ್ಲ ಬೇಕಂದ್ರೆ, ಒಂದು ಸ್ವಲ್ಪ ಇದು ಎಂತ ಡೇಟ್ಸ್. ಓಕೆ, ಡೇಟ್ಸ್, ಒಂದು ಮಿರ್ಚಿ ಪೌಡರ್, ಚಿಲ್ಲಿ ಪೌಡರ್, ಅಂಡ್ ಸಾಲ್ಟ್, ಒಂದು ಲೆಮನ್, ಒಂದು ಹಾಫ್ ಲೆಮನ್, ಆಮೇಲೆ ವಿನಿಗರ್, ಸ್ವಲ್ಪ ವಿನಿಗರ್. ಅದನ್ನೆಲ್ಲ ಗ್ರೈಂಡ್ ಮಾಡ್ಬೇಕಾಯ್ತಾ. ಫಸ್ಟಿಗೆ ನಾನು ಹಾಕಿದೆ ಡೇಟ್ಸ್ ಅನ್ನು ಹಾಕಿದೆ. ಡೇಟ್ಸ್ ಆದ್ಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್. ಗೊತ್ತಿಲ್ಲ, ನಾವು ಆಕ್ಚುಲಿ ಟ್ರೈ ಮಾಡ್ತಿರೋದು, ಹೇಗೆ ಬರ್ತದೆ ಗೊತ್ತಿಲ್ಲ. ಬಟ್ ಎಲ್ಲರೂ ತಿನ್ನುವಾಗ ಯಮ್ಮಿ ಯಮ್ಮಿ ಅಂತ ಹೇಳಿದ್ದಾರೆ. ಸೊ ನಾವು ಸಹ ಯಮ್ಮಿ ಯಮ್ಮಿ ಹೇಳ್ತೇವಾ ಇಲ್ವಾ ನೋಡುವ. ಆಮೇಲೆ ಸ್ವಲ್ಪ ಉಪ್ಪು, ತುಂಬಾ ಏನು ಹಾಕಿಲ್ಲ ಅವರು, ಸ್ವಲ್ಪ ಉಪ್ಪು ಹಾಕಿದ್ದಾರೆ. ನಾನು ಸ್ವಲ್ಪನೇ ಹಾಕ್ತೇನೆ, ಜಾಸ್ತಿ ಉಪ್ಪಾಗಿ ಅದು ಹಾಳಾದ್ರೆ ಡಿಶ್. ಅದಾದ್ಮೇಲೆ ವಿನಿಗರ್, ಹೊಸ ವಿನಿಗರ್ ಇವತ್ತು ತಂದದ್ದು. ಅದು ವಿನಿಗರ್ ತರುದಿಲ್ಲ ಮನೆಯಲ್ಲಿ. ಓಕೆ, ಸೊ ಸ್ವಲ್ಪ ವಿನಿಗರ್ ಹಾಕುವ. ಐ ಥಿಂಕ್ ಸಾಕು. ಅದಾದ್ಮೇಲೆ ಒಂಚೂರು ವಾಟರ್ ಬೇಕಾಯ್ತಾ. ಸ್ವಲ್ಪ ವಾಟರ್, ಐ ಥಿಂಕ್ ಇಷ್ಟು ಸಾಕು. ಅದಾದ್ಮೇಲೆ ನಾನು ಲೆಮನ್ ಹೇಳಿದ್ದೆಲ್ಲ, ಆ ಲೆಮನ್ ಅನ್ನು ಹಾಕ್ಬೇಕು, ಹಾಫ್ ಲೆಮನ್. ಓಕೆ, ಇದನ್ನು ಗ್ರೈಂಡ್ ಮಾಡುವ. ಆಕ್ಚುಲಿ ಅದರ್ ಮಿಕ್ಸಿಗಿಂತ ಇದು ಈಸಿ. ಪ್ರಜ್ವಲ್ನ ಫ್ರೆಂಡ್ ಕೊಟ್ಟದ್ದು, ಸೌಮ್ಯ ಅಂತ. ಸೌಮ್ಯ ಮತ್ತು ರಕ್ಷಿತ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನೋಡಿ, ಯೂಸ್ಫುಲ್ ಆಗ್ತಾ ಇದೆ, ನಾವು ಯೂಸ್ ಮಾಡ್ತಾ ಇದ್ದೇವೆ ಈ ತರ ಎಲ್ಲ ಬಂದಾಗ. ಜ್ಯೂಸ್ ಮಾಡ್ಲಿಕ್ಕೆ, ಅದರ ಸಣ್ಣ ಸಣ್ಣದೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆಲ್ಲ ಇದು ಆಕ್ಚುಲಿ ಯೂಸ್ಫುಲ್. ಸೊ ಗ್ರೈಂಡ್ ಮಾಡುವ.
ಐ ಥಿಂಕ್ ಫುಲ್ ಗ್ರೈಂಡ್ ಆಗಿದೆ. ನಂಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಗ್ರೈಂಡ್ ಆಗಿದೆ. ಅದಾದ್ಮೇಲೆ ಇದು ಸೈಡಿಗೆ ಇಡುವ. ಮೇನ್ ಇಂಗ್ರೀಡಿಯಂಟ್ ಚಕ್ಕುಲಿ. ಇದು ಕಟ್ ಮಾಡ್ಬೇಕು. ಚಕ್ಕುಲಿಯನ್ನು ಈ ಬೌಲ್ ಹಾಕಿ. ಓಕೆ, ಇವಾಗ ಇಷ್ಟರಲ್ಲಿ ಮಾಡುವ, ಬಿಕಾಸ್ ನಾವು ಈಗ 4 ಮಂದಿ ಮಾತ್ರ ಇರೋದು. ಓಕೆ, ಆದ್ಮೇಲೆ ಈಗ ಗ್ರೈಂಡ್ ಮಾಡಿದ್ದನ್ನು ಇದಕ್ಕೆ ಹಾಕ್ಬೇಕು ಈ ತರ. ನೋಡುವಾಗ ಆಕ್ಚುಲಿ ಯಮ್ಮಿ ಫೀಲ್ ಆಗ್ತಾ ಇದೆ. ಓಕೆ, ನೀಡ್ ಸ್ಪೂನ್. ಸೊ ತುಂಬಾ ಇದೆ ಇದ್ರೊಳಗೆ, ಸೊ ಹಾಕುವ. ಫಸ್ಟ್ ಮಿಕ್ಸ್ ಮಾಡಿ ನೋಡುವ ಎಷ್ಟು ಕರೆಕ್ಟ್ ಆಗಿ ಮಿಕ್ಸ್ ಆಗ್ತದ ಅಂತ. ಐ ಥಿಂಕ್ ಇದು ತುಂಬ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು, ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಕವರ್ ಆಗ್ಬೇಕು. ಹಾಗೆ ಇತ್ತು ಆಕ್ಚುಲಿ ಎಂಡ್ ಟೇಸ್ಟ್ ಮಾಡುವಾಗ ಆಕ್ಚುಲಿ ಎಲ್ಲ ಫುಲ್ ಕವರ್ ಆಗಿರ್ಬೇಕು. ಫೈನಲಿ ಹೀಗೆ ರೆಡಿ ಆಗಿದೆ. ಫಸ್ಟ್ ನಾನೇ ಟೇಸ್ಟ್ ಮಾಡ್ಲಾ? ಓಕೆ, ಆಕ್ಚುಲಿ ಏನೋ ಒಂಥರ ಟೇಸ್ಟ್ ಇದೆ. ನಾವ ಅಮ್ಮನಿಗೆ ಕೊಟ್ಟು ಬರುವ ಟೇಸ್ಟ್ ಮಾಡ್ಲಿಕ್ಕೆ. ಚಕ್ಕುಲಿ ಮಸಾಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಈ ರೆಸಿಪಿ ಎಲ್ಲ ಸಹ ಮನೇಲಿ ಟ್ರೈ ಮಾಡಿ. ಆಮೇಲೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡಿದ್ದೀರಿ ಅಂತ. ಆಮೇಲೆ ಈ ವಿಡಿಯೋವನ್ನು ಯಾರೆಲ್ಲ ಇಷ್ಟಪಟ್ಟಿದ್ದಾರೆ ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಅವರ್ ಚಾನೆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.